ನಮ್ಮಪ್ಪ ನಿರ್ಧಾರದಾಗೆ ನಾನು ಈ ಮನೆಗೆ ಸೊಸೆಯಾಗಿ ಬಂದೆ. 25 ವರ್ಷಗಳು ಹೇಗ್ ಕಳೀತು ಅಂತಾನೆ ಗೊತ್ತಾಗ್ಲಿಲ್ಲ. ಅವರ ನೆರಳಲ್ಲಿ ಈ ಮನೆ ಸೊಸೆಯಾಗಿ ಜವಾಬ್ದಾರಿಯಿಂದ ನಡ್ಕೊಳ್ತಾ ಬಂದೆ. ಆದ್ರೆ ಇಂಥ ದಿನ ಬರುತ್ತೆ ಅಂತ ನಾನು ಅನ್ಕೊಂಡೇ ಇರಲಿಲ್ಲ. ಅಮ್ಮ, ಅಮ್ಮ, ನನ್ನನ್ನು ಬಿಟ್ಟು ನಿಜವಾಗ್ಲೂ ಹೊರಟು ಹೋಗ್ತೀಯಾ? ಹೋಗ್ಲೇಬೇಕು ಕಂದ. ಹೋಗೋದೇ ಎಲ್ಲ ಸಮಸ್ಯೆಗಳಿಗೂ ಪರಿಹಾರ. ಅಮ್ಮ, ನಾನ್ ತಪ್ಪು ಮಾಡಿದ್ರೆ ನೀನ್ ಯಾಕಮ್ಮ ಹೋಗ್ಬೇಕು? ನಾನೇ ಹೊರಟು ಹೋಗ್ತೀನಮ್ಮ. ನೀನ್ ಮಾತ್ರ ಎಲ್ಲೂ ಹೋಗ್ಬೇಡ. ಅಗತ್ಯ ಇದ್ರೆ ನಾನೇ ಅಪ್ಪನ ಹತ್ರ ಹೋಗಿ ನನಗೆ ಶಿಕ್ಷೆ ಕೊಡಿ ಅಂತ ಬೇಡ್ಕೊಳ್ತೀನಮ್ಮ. ಆದ್ರೆ ಯಾವ ಕಾರಣಕ್ಕೂ ನಿನಗ್ ಮಾತ್ರ ಹೋಗಕ್ ಬಿಡೋದಿಲ್ಲ ಅಮ್ಮ. ಬೇಕಾದ್ರೆ ಇವಾಗ್ಲೇ ಹೋಗಿ ಅಪ್ಪನ ಹತ್ರ ಮಾತಾಡ್ತೀನಮ್ಮ. ರಾಜ, ನೋಡು, ನಾನಿಲ್ಲ ಅಂದ್ರೆ ನೀನು ಒಬ್ಬಳು ಮಾತ್ರನೇ ಕಣ್ಣೀರ್ ಹಾಕ್ತೀಯ ಕಣೆ. ಆದ್ರೆ ನಾನಿದ್ದು ನಿಮ್ಮಪ್ಪ ಏನಾದ್ರೂ ಹೊರಟೋದ್ರೆ ಈ ಮನೆನೇ ಅನಾಥವಾಗ್ಬಿಡುತ್ತಮ್ಮ. ಹಾಗೆ ಎಲ್ಲರೂ ನೋವು ಪಟ್ಕೊಂಡ್ರೆ ನಿನಗ್ ಸಂತೋಷ ಆಗುತ್ತಾ? ನೋಡು, ಯಾವ ಹೆಣ್ಣು ಮಕ್ಳಿಗಾದ್ರೂ ಚಿಕ್ಕ ವಯಸ್ಸಲ್ಲಿ ಅಮ್ಮನ ಅವಶ್ಯಕತೆ ಇರುತ್ತೆ. ಅದೇ ಅವಳು ಬೆಳೆದು ದೊಡ್ಡವಳಾದ್ಮೇಲೆ ಅಪ್ಪನ ಅವಶ್ಯಕತೆ ಇರುತ್ತೆ. ಮದುವೆ ಆದ್ಮೇಲೆ ಗಂಡನ ಜೊತೆ ಬೇಕಾಗುತ್ತೆ. ನಿನಗೆ ಈ ವಯಸ್ಸಲ್ಲಿ ನನಗಿಂತನೂ ಹೆಚ್ಚಾಗಿ ನಿಮ್ಮಪ್ಪನ ಅವಶ್ಯಕತೆ ಇದೆ ಅಮ್ಮ. ಅದಕ್ಕೋಸ್ಕರನೇ ತಾಳ್ಮೆಯಿಂದ ಇರು ಕಂದ. ಯಾರು ಏನೇ ಹೇಳಿದ್ರು ಅದನ್ನ ತಪ್ಪಾಗಿ ಅರ್ಥೈಸ್ಕೋಬೇಡ. ಎಲ್ರ ಜೊತೆನೂ ಇರುವಾಗ ಸಂತೋಷವಾಗಿರು. ಅದೇ ನಿನಗೆ ನೋವಾದ್ರೆ ನಗ್ನಗ್ತಾ ಸಹಿಸ್ಕೊ. ಅದೇ ಹೆಣ್ಣಿಗೆ ಶ್ರೀರಾಮ ರಕ್ಷೆ. ಅಮ್ಮ, ಎಷ್ಟೇ ಆದ್ರೂ ಅಮ್ಮನೇ ಅಲ್ವಾ? ನೀನ್ ಹೇಳ್ದ ಹಾಗೆ ಸಂತೋಷನ ಎಲ್ರ ಹತ್ರ ಹಂಚ್ಕೊಂಡು ನೋವನ್ನ ನಗ್ನಗ್ತಾ ಸ್ವೀಕರಿಸ್ತೀನಿ. ಆದ್ರೆ ಜೀವನದಲ್ಲಿ ಬರೋ ಬೇರೆ ಬೇರೆ ಸಮಸ್ಯೆಗಳನ್ನ, ಭಯನ ಯಾರ ಹತ್ರ ಹಂಚ್ಕೊಳಕ್ ಆಗತ್ತಮ್ಮ? ಅಮ್ಮನ ಹತ್ರ ಮಾತ್ರ ಅಲ್ವಾ? ಆವತ್ತು ತಂದೆ ಮಾತಿಗೆ ಕಟ್ಟು ಬಿದ್ದು ಕಾಡ್ಗೆ ಹೋಗಿದ್ದ ಶ್ರೀರಾಮನ ಹೆಂಡ್ತಿನ ರಾವಣಾಸುರ ಎತ್ಕೊಂಡು ಹೋಗ್ತಿದ್ರೆ
ತನ್ನ ಹೆಂಡತಿನ ಕಾಪಾಡ್ಕೊಳ್ಳೋದು ಜವಾಬ್ದಾರಿಯಾಗಿದ್ದಕ್ಕೆ ಅವನು ಲಂಕೆನ ಜಯಿಸಿ ಹೆಂಡತಿನ ಕರ್ಕೊಂಡ್ ಬಂದ. ಆದ್ರೆ ಇವತ್ತು ತನ್ನ ತಂಗಿ ಮಗಳ ಭವಿಷ್ಯಕ್ಕೋಸ್ಕರ ತನ್ನ ಗಂಡನ ಬಗ್ಗೆನೂ ಯೋಚಿಸ್ದೆ ಈ ಜಾನಕಿ ಹೊರಟೋಗ್ತೀನಿ ಅಂತ ಹೇಳ್ತಿದ್ದಾಳೆ. ಅವಳು ಹೋಗ್ತೀನಿ ಅನ್ನೋ ನಿರ್ಧಾರ ಯೋಚನೆ ಅಲ್ಲಮ್ಮ, ನಿರ್ಧಾರನ ಯಾರೂ ಬದಲಾಯಿಸಕ್ಕಾಗಲ್ಲ, ಗಂಡನೂ ಸಹ. ಯಾರಾದ್ರೂ ಕತ್ಲಲ್ಲಿದ್ದಾಗ ಹೀಗ್ ಲೈಟ್ ಹಾಕಿ ನಾವು ಬೆಳಕು ತೋರಿಸ್ಬೋದು. ಆದ್ರೆ ಕತ್ಲನ್ನೇ ಬೆಳಕು ಅನ್ಕೊಳ್ಳೋರ್ಗೆ ಯಾರ್ ತಾನೇ ಏನ್ ಮಾಡಕ್ಕಾಗತ್ತೆ ಹೇಳು? ಆದ್ಯ, ನಮ್ಮಮ್ಮ ಕತ್ಲನ್ನ ಬೆಳಕು ಅಂತ ಅನ್ಕೊಂಡಿಲ್ಲ. ನಮ್ಮ ಅಪ್ಪಂಗೋಸ್ಕರ ಈ ಕತ್ಲನ್ನೇ ಬೆಳಕಾಗಿ ಬದಲಾಯಿಸಿ ಬದುಕ್ತಾ ಇದ್ದಾರೆ. ಅವರು ಕೊಟ್ಟಿರೋ ಮಾತಿಗೋಸ್ಕರ ನಿನ್ನನ್ ಕರ್ಕೊಂಡಮ್ಮ ಹೊರಗೆ ಹೋದ್ರೆ ನಿನಗೋಸ್ಕರ ಇಷ್ಟು ಒಳ್ಳೆ ಕುಟುಂಬನ ಬಿಟ್ರು ಅಂತ 4 ಜನ ಮಾತಾಡ್ಕೊಳ್ತಾರಲ್ವಾ? ನಿಜಾನೇ. ಈಗ್ಲೇ ನಾನು ಹೋಗಿ ನಿಮ್ಮಮ್ಮನ ಹತ್ರ ಮಾತಾಡ್ತೀನಿ. ಆದ್ಯ, ಅಮ್ಮ ಏನಂದ್ರು? ಇಲ್ಲ ಇಸ್ತೀನಿ ಅಂದ್ರ? ನಮ್ಮನ್ನೆಲ್ಲ ಬಿಟ್ಟು ಹೋಗಲ್ಲ ಅಲ್ವಾ? ಹೇಳಾದ್ಯ, ಅಮ್ಮ ಏನಂದ್ರು? ಅಷ್ಟಕ್ಕೂ ಇದೆಲ್ಲ ಯಾಕೆ ನಡಿಬೇಕು? ಅವನ್ ಯಾರೋ ನನಗೆ ಯಾಕೆ ಪರಿಚಯ ಆಗ್ಬೇಕು? ಅವನ್ ಯಾಕೆ ನನಗೆ ಹಿಂಸೆ ಕೊಟ್ಟ? ಅವನ್ ಯಾಕೆ ನನಗೆ ಹೆದರ್ಸ್ಬೇಕಿತ್ತು? ಅವನನ್ನ ನೋಡೋಕೆ ನಾವ್ ಯಾಕೆ ಹೋಗ್ಬೇಕಿತ್ತು? ಸಮಸ್ಯೆ ಬಗೆಹರಿಯುತ್ತೆ ಅನ್ಕೊಂಡಿದ್ದೆ, ಆದ್ರೆ ಈ ಸಮಸ್ಯೆ ಇಷ್ಟು ದೊಡ್ಡ ತಲೆನೋವಾಗಿ, ಅದ್ರಲ್ಲೂ ನಮ್ಮಮ್ಮ ನನ್ನಿಂದ ದೂರ ಆಗೋ ಪರಿಸ್ಥಿತಿ ಬರುತ್ತೆ ಅಂತ ಆದ್ಯ, ನಾವ್ ಅವನಿಗೆ ಹೊಡೆದು ತಪ್ಪು ಮಾಡ್ಬಿಟ್ವಿ. ಅವನಿಗೆ ಹೊಡೆಯೋದಲ್ಲ, ಅವನ್ ಕತ್ತು ಹಿಸ್ಕಿ ಸಾಯಿಸ್ಬೇಕಾಗಿತ್ತು. ಅವನಿಂದ ಇಷ್ಟೋ ಜನ ನೋವು ಅನುಭವಿಸ್ಬೇಕಾಗಿದೆ. ಅವನನ್ನ ಬಿಡಬಾರ್ದಾಗಿತ್ತು. ಮನೇಲಿಲ್ಲ. ನೀನ್ ಶಾಶ್ವತವಾಗಿ ಮನೆಯಿಂದ ಹೊರಗೆ ಹೋಗೋಣ ಅನ್ಕೋತಿದ್ಯಾ? ಅದನ್ನ ಬಿಟ್ರೆ ಬೇರೆ ದಾರಿ ಏನಿದೆ ಅತ್ತೆ? ಆದ್ಯನ ದೊಡ್ಡ ಮನಸ್ಸು ಮಾಡಿ ಅರ್ಥ ಮಾಡ್ಕೋತಾರೆ ಅಂದ್ಕೊಂಡ್ ಹಾಗೇನೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡು ಈ ಮನೆಯಲ್ಲಿ ಇರೋದಕ್ಕೆ ಬಿಟ್ರು. ಆದ್ರೆ ನನ್ನಿಂದಾನೆ ಆದ್ಯನ ಮನಸ್ಸನ್ನ ಬದಲಾಯಿಸೋಕ್ಕಾಗಲಿಲ್ಲ.
ಆದ್ಯನ ಪ್ರಾಮಾಣಿಕತೆ ಬಗ್ಗೆ ನಿಮಗೆ ಹೇಳೋಕ್ಕೂ ಆಗ್ಲಿಲ್ಲ ಅಂತೆ. ಇನ್ನು ಉಳಿದಿರೋದು ನನ್ನ ತಂಗಿ ಕೊನೆ ಕೋರಿಕೆ. ಇನ್ಮೇಲಿಂದ ಆದ್ಯನಿಗೆ ಅಮ್ಮನಾಗಿರ್ತೀನಿ. ಅವಳಿಗೋಸ್ಕರನೇ ಬದುಕ್ತೀನಿ. ಅದ್ಕೆ ನೀವಿಲ್ಲ ಅಂದ್ರೆ ನಮ್ಗಳ ಕತೆ ಏನು? ಇಷ್ಟು ದಿನ ನೀವಿಬ್ರು ಮಾತಾಡದೇ ಇದ್ದಿದ್ದನ್ನೇ ನಮ್ಗಳಿಂದ ನೋಡಕ್ಕಾಗ್ಲಿಲ್ಲ. ಅಂಥದ್ರಲ್ಲಿ ನೀವಿಲ್ದೆ ಅಣ್ಣನ್ನ ಹೇಗ್ ಸಂಭಾಳಿಸೋದು? ಪದ್ಮಾ, ನನ್ ಮಾತಿನ ಅರ್ಥ ಅದಲ್ಲಮ್ಮ. ಅಣ್ಣ ಅಂತೂ ಖಂಡಿತ ತಡೆಯಲ್ಲ. ಅದನ್ನ ಅರ್ಥ ಮಾಡ್ಕೊಂಡು ಮನೇಲೇ ಇರೋ ಅತ್ತಿಗೆ ಅಂತ ಹೇಳ್ತಿದ್ದೀನಿ. ಜಾನಕಿ, ನೀನ್ ಇಷ್ಟು ವರ್ಷ ಈ ಮನೇನ ಹೇಗ್ ನೋಡ್ಕೊಂಡಿದ್ಯಾ ಅಂತ ನನಗ್ ಗೊತ್ತು. ಈ ಮನೇಲಿ ಇಂಥ ದೊಡ್ಡ ಕುಟುಂಬ ಯಾವುದೇ ಗಲಾಟೆ ಇಲ್ಲದೆ ಇದೆ ಅಂದ್ರೆ ಅದಕ್ಕೆ ಕಾರಣ ನೀನು. ರಾಮನಂತ ನನ್ ಮಗನ್ಗೆ ಸೀತೆ ಸಿಕ್ಕಿದಾಳೆ ಅಂತ ತುಂಬಾ ಸಂತೋಷ ಪಟ್ಟೆ. ನೀನು ಹೊರಟೋದ್ರೆ ಈ ಮನೇಲಿ ಯಾರೂ ಸಂತೋಷವಾಗಿರಲ್ಲ ಜಾನಕಿ. ನೀನಂದ್ರೆ ನೀನೊಬ್ಳೆ ಅನ್ಕೋತಿದ್ಯಾ? ನೀನಂದ್ರೆ ನಾವೆಲ್ಲರೂ ಕೂಡ. ಈ ಮನೆ, ಈ ಜವಾಬ್ದಾರಿ ಎಲ್ಲ ನೀನೇ ಕಣೆ. ನೀನು ಹೊರಟೋದ್ರೆ ಎಷ್ಟೇ ಜನ ಇದ್ರು ಇಲ್ದಂಗೇನೆ. ಹೌದು ಅತ್ತೆ, ಯಾರೋ ಮಾಡಿದ ತಪ್ಪಿಗೆ ಶಿಕ್ಷೆ ನೀವು ಅನುಭವಿಸ್ತಾ ಇದ್ದೀರಾ. ನಿಮ್ಮಂತ ದೇವತೆನ ನಾವು ದೂರ ಮಾಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಪಾಪ ಬೇರೆ ಯಾವುದೂ ಇಲ್ಲ. ಅದ್ಕೆ ಇಡೀ ಊರ್ಗೆ ನ್ಯಾಯ ಹೇಳೋ ನಮ್ಮಣ್ಣ ತನ್ನ ಹೆಂಡತಿಗೆ ಏನೂ ಹೇಳಕ್ ಆಗ್ಲಿಲ್ಲ ಅಂತ ಅಣ್ಣ ತುಂಬಾ ಕೊರಗ್ತಾರ. ಅದ್ಕೆ ರಾಮ ಸೀತೆ ತರ ಇರೋ ಗಂಡ ಹೆಂಡತಿ ಬೇರೆ ಆಗಿದ್ದಾರೆ ಅಂದ್ರೆ ಊರವರೆಲ್ಲ ಏನೇನೋ ಮಾತಾಡ್ಕೋತಾರೆ. ನಮ್ ಮನೆ ಮರ್ಯಾದೆ ಏನಾಗ್ಬೇಡ. ಅದ್ಕೆ ಒಂದ್ಸಲ ಯೋಚನೆ ಮಾಡಿ, ಅವಶ್ಯಕತೆ ಬಿದ್ರೆ ನಿಮ್ಗೋಸ್ಕರ ನಾವೆಲ್ಲ ಅಣ್ಣನ ಕಾಲಿಗೆ ಬಿದ್ದು ಬೇಡ್ಕೋತೀವಿ. ನೋಡು ಶಿವರಾಜು, ಈ ಮನೆ ಮರ್ಯಾದೆ ಹೋಗ್ಬಾರ್ದು ಅಂತಾನೆ ನಾನು ಮನೆ ಬಿಟ್ಟು ಹೋಗ್ತಿರೋದು. ನಾನಿಲ್ಲಿರ್ಬೇಕು ಅಂದ್ರೆ ಆದ್ಯ ಕೂಡ ಇಲ್ಲಿರ್ಬೇಕು. ಹೋಗ್ಬಿಟ್ಟು ಬರ್ತೀನಂತೆ. ಭಗವಂತ, ಎಂತ ಪರೀಕ್ಷೆ ಇಟ್ಟಿದ್ಯಲ್ಲಪ್ಪ. ದೇವತೆ ಅಂತ ಜಾನಕಿ ನಮ್ಮನ್ನೆಲ್ಲ ಬಿಟ್ಟು ಹೋಗ್ತಿದ್ದಾಳೆ. ನಮ್ ಕಷ್ಟ ನಿಂಗೆ ಯಾಕೆ ಅರ್ಥ ಆಗ್ತಿಲ್ಲ? ಮದುವೆ ಏನು? ಹೌದು. ಇನ್ನ ಈ ಮನೆಯಲ್ಲಿರೋ ಅರ್ಹತೆ ರಾಜಲಕ್ಷ್ಮಿಗಿಲ್ಲ.
ಯಾಕೆಂದ್ರೆ ರಾಜಲಕ್ಷ್ಮಿ ನಮ್ಮನೆ ಕಟ್ಟುಪಾಡುಗಳನ್ನ ಮರೆತು ಹೋಗಿದ್ದಾಳೆ. ಅವಳನ್ನು ಕ್ಷಮಿಸಿ ಮತ್ತೆ ಮನೇಲೆ ಇಟ್ಕೊಂಡ್ರೆ ಈ ಮನೇಲಿ ಇನ್ನೊಂದು ತಪ್ಪು ನಡೆಯೋ ಅವಕಾಶ ಇದೆ. ಒಂದೇ ತಪ್ಪು ಅಂತ ಕ್ಷಮಿಸಿದ್ರೆ ಅದು ಎಲ್ರಿಗೂ ಸಲಿಗೆ ಕೊಟ್ಟಾಗುತ್ತೆ. ಆಮೇಲೆ ಒಬ್ಬರಾದ್ಮೇಲೆ ಒಬ್ರು ಮನೇಲಿ ತಪ್ಪು ಮಾಡಕ್ ಶುರು ಮಾಡ್ತಾರೆ. ತಪ್ಪು ಮಾಡದ್ಮೇಲೆ ಶಿಕ್ಷೆನ ಅನುಭವಿಸಲೇಬೇಕು. ರಾಜಲಕ್ಷ್ಮಿಗ್ ಮದುವೆ ಮಾಡಿ ತನ್ನ ಗಂಡನ ಮನೆ ಕಳ್ಸೋದೆ ಈ ಸಮಸ್ಯೆಗೆ ಸರಿಯಾದ ಪರಿಹಾರ. ಅಷ್ಟೇ ಹೊರತು ನನಗ್ ಮದ್ವೆ ಬೇಡ ಅಂತ ಅಪ್ಪಂಗ್ ನೀನೇ ಹೇಳಮ್ಮ. ಏನೋ ತಿಳಿದೆ ಹದ್ ಮೀರ್ ನಡ್ಕೊಂಡ್ ಬಿಟ್ಟಿದ್ದೀನಮ್ಮ. ಬೇಕಾದ್ರೆ ನನಗ್ ಹೊಡಿರಿ ಬೈರಿ, ಅವಾಗ್ಲೂ ನಿಮ್ ಕೋಪ ತೀರ್ದೆ ಹೋದ್ರೆ ನನ್ನ ಸಾಯಿಸಿ. ಅಷ್ಟೇ ಹೊರತು ನನಗ್ ಮದ್ವೆ ಮಾಡಿಸಿ ಈ ಮನೆಯಿಂದ ಕಳಿಸ್ಬಿಡ್ಬೇಡಿ. ಅಮ್ಮ ಅಮ್ಮ ನಾನು ಹೋಗಲ್ಲಮ್ಮ. ನನಗೆ ಮದ್ವೆ ಬೇಡ. ನನಗೆ ನೀನ್ ಬೇಕು, ನೀನ್ ಬೇಕು. ಅಮ್ಮ, ಆ ಇಂಟರ್ನೆಟ್ ಇಂದ ಇಷ್ಟೊಂದು ಸಮಸ್ಯೆಗಳು ಬರುತ್ತೆ ಅಂತ ನಾನು ಅನ್ಕೊಂಡೇ ಇರ್ಲಿಲ್ಲ. ಅವನ್ ಮಾಡಿದ ತಪ್ಪಿಗೆ ನನಗೆ ಯಾಕಮ್ಮ ಶಿಕ್ಷೆ? ನನ್ನ ಅಮಾಯಕತೆ ತಿಳ್ಕೊಂಡು ಅವನು ಹೆದರ್ಸ್ದ, ಭಯ ಪಡಿಸ್ದ. ಎಲ್ ನಿಮಗ್ ಗೊತ್ತಾಗ ಹೋಗುತ್ತೋ ಅಂತ ನಿಜನ ಮುಚ್ಚಿಟ್ಟೆ ಅಮ್ಮ. ಅದೇನಮ್ಮ ನಾನ್ ಮಾಡಿದ ತಪ್ಪು. ಅದಕ್ಕೋಸ್ಕರ ನನಗಿಂಥ ಶಿಕ್ಷೆ ಕೊಡ್ತೀರಮ್ಮ? ಅವನೇ ನನ್ಗೆ ಫೇಕ್ ಅಕೌಂಟ್ ಇಂದ ಮೋಸ ಮಾಡಿದ್ದು. ಇನ್ಯಾವತ್ತು ಈ ತರ ಆಗಲ್ಲಮ್ಮ. ನಾನು ಮದ್ವೆ ಮಾಡ್ಕೊಳಲ್ಲ. ಅಮ್ಮ, ನೀನು 4 ದಿನ ಅಮೆರಿಕಾಗ್ ಹೋಗಿದ್ದಕ್ಕೇನೆ ನನ್ ತಬ್ಬಿಬಾಗ್ಬಿಟ್ಟೆ. ಅಂತದ್ರಲ್ಲಿ ನನಗ್ ಮದ್ವೆ ಮಾಡಿಸಿ ಶಾಶ್ವತವಾಗಿ ದೂರ ಕಳಿಸ್ತೀರಾ? ನೀನಿಲ್ದೆ ನಾನ್ ಬದುಕಲ್ಲಮ್ಮ. ನಾನ್ ಬದುಕೋದಿಲ್ಲ. ಅವರೇನೋ ಹಳೆ ಕಾಲದವರು, ನೀನ್ ಯೂತ್ ಅಲ್ವಾ? ನಿನಗೇನು? ಕನಿಷ್ಠ ನೀನಾದ್ರೂ ಅರ್ಥ ಮಾಡ್ಕೋಬೋದಿತ್ತಲ್ಲ.
ಇವತ್ತು ನಿನ್ ಕಾರಣದಿಂದ, ಜಸ್ಟ್ ನಿನ್ ಕಾರಣದಿಂದ ತಪ್ಪು ಮಾಡಿರೋಳ್ ಹಾಗೆ ರಾಜಲಕ್ಷ್ಮಿ ತಲೆ ತಗ್ಸಿ ನಿಂತಿದ್ದಾಳೆ. ರಾಜಲಕ್ಷ್ಮಿನ ಭಯಕ್ಕೆ ಪ್ರತಿರೂಪವಾಗಿ ಬೆಳೆಸಿದಿರೆ ಹೊರತು ಯಾವತ್ತಾದ್ರೂ ನಿಮ್ಮಲ್ಲಿ ಯಾರಾದ್ರೂ ಅವಳ ಮನ್ಸೇನು ಅಂತ ಅರ್ಥ ಮಾಡ್ಕೊಳ್ಳೋ ಪ್ರಯತ್ನ ಮಾಡಿದೀರಾ? ಅದೇ ಏನಾದ್ರೂ ಕೇಳಿದ್ರೆ ಕಟ್ಟುಪಾಡು ಸಂಪ್ರದಾಯ ಅಂತ ಹೆದರಿಸ್ತಾ ಇದ್ರಿ. ಇವತ್ತು ತಪ್ಪು ನೀವ್ ಮಾಡಿ ಅವಳಿಗೆ ಶಿಕ್ಷೆ ಕೊಡ್ತಿದ್ದೀರಾ. ಅವಳನ್ನ ಹಸೆ ಮನೆ ಮೇಲೆ ಕೂರಿಸ್ತಾ ಇದ್ದೀರಾ. ಅವಳೇನಾದ್ರೂ ಈಗ್ಲೇ ಮದ್ವೆ ಮಾಡ್ಕೊಂಡ್ರೆ ಅವಳ ಜೀವನಾನೇ ನಾಶ ಆಗಿ ಹೋಗ್ಬಿಡತ್ತೆ. ಅವಳ ಕನ್ಸುಗಳನ್ನ ಹೂತ್ ಹಾಕ್ದಾಗ ಆಗ್ಬಿಡತ್ತೆ. ಇದಕ್ಕೆಲ್ಲ ಕಾರಣ ನೀನೇ. ಸಾರಿ ಆದ್ಯ. ನಿಜವಾಗ್ಲೂ ನೀನ್ ಸಾರಿ ಹೇಳ್ಬೇಕಾಗಿರೋದು ನನಗಲ್ಲ, ರಾಜಲಕ್ಷ್ಮಿಗೆ. ಇವಾಗ ಏನ್ ಹೇಳಿದ್ರು ಉಪಯೋಗ ಇಲ್ಲ. ಮದ್ವೆ ಮಾಡಿಸಿ ಕಳಿಸ್ತೀನಿ ಅಂತ ನಿಮ್ ಮಾವ ನಿರ್ಧಾರ ಮಾಡಿದ್ದಾಗಿದ್ಯಲ್ಲ, ಅವ್ರ ನಿರ್ಧಾರನ ಯಾರಿಂದಾನು ಬದಲಾಯಿಸಕ್ ಆಗಲ್ಲ ಅಲ್ವಾ? ನೋಡು, ನೀನ್ ಮಾಡಿರೋ ತಪ್ಪಿಗೆ ನಿನಗ್ ಪಶ್ಚಾತ್ತಾಪ ಇದ್ರೆ ನಿಮ್ ಮಾವ ತಗೊಂಡಿರೋ ನಿರ್ಧಾರನ ಬದಲಾಯಿಸು. ರಾಜಲಕ್ಷ್ಮಿ ಲೈಫ್ ನ ಕಾಪಾಡು. ಆಗ್ಲೇ ನಿನ್ ಸಾರಿಗೂ ಬೆಲೆ ಇರುತ್ತೆ, ನಿನ್ ಮೇಲಿನ ಗೌರವನೂ ನನಗ್ ಜಾಸ್ತಿ ಆಗುತ್ತೆ. ಇಪ್ಪತ್ತು ವರ್ಷದಿಂದ ನಾನ್ ಬೆಳೆಸ್ಕೊಂಡಿದ್ದ ನಂಬಿಕೆಗೆ ರಾಜಲಕ್ಷ್ಮಿ ಮೋಸ ಮಾಡಿದ್ಲಮ್ಮ. ನನ್ನ ಮಗಳಲ್ಲಿ ಇಂಥ ಬದಲಾವಣೆ ಬರಬಾರದು ಅಂತ ನಿನ್ ಸೊಸೆಗೆ ಎಚ್ಚರಿಕೆ ಕೊಟ್ಟಿದ್ದೆ. ಕೊನೆಗೌಳ ಹತ್ರ ಮಾತಾಡೋದನ್ನು ಕೂಡ ಬಿಟ್ಟಿದ್ದೆ. ನಾನಿಷ್ಟು ಮಾಡಿದ್ರು ಈ ತಪ್ಪು ಹೇಗ್ ನಡೀತಮ್ಮ? ಈ ಊರಿಗೆ ಬುದ್ಧಿ ಹೇಳೋ ರಾಜಾರಾಮ್ ಮಗಳೇ ಹೀಗ್ ಮಾಡಿದ್ರೆ ನಾಳೆ ಊರಲ್ಲೆಲ್ಲರಿಗೂ ಗೊತ್ತಾದ್ಮೇಲೆ ಮನೆ ಮರ್ಯಾದೆ ಏನಾಗ್ಬೇಕಮ್ಮ? ಆ ಕೇಡು ನಡೆಯಕ್ ಮುಂಚೆನೆ ಮದುವೆ ಮಾಡಿ ಕಳ್ಸೋದೇ ಸರಿ ಅಂತ ನಿರ್ಧಾರ ತಗೊಂಡಿದ್ದೀನಮ್ಮ. ಈ ಸಮಸ್ಯೆ ಎಲ್ಲ ಆದ್ಯಯಿಂದಾನೆ. ಜಾನಕಿಗೆ ಎಷ್ಟೇ ಹೇಳಿದ್ರು ವಹಿಸ್ಕೊಂಡ್ ಬಂದ್ಲು. ಈ ಮನೆ ಸಂಪ್ರದಾಯ ಎಲ್ಲ ನೀರಲ್ಲಿ ಹೋಮ ಮಾಡ್ದಂಗಾಯ್ತು. ಎಲ್ಲ ತಿಳ್ಕೊಂಡಿರೋನು. ನೀನ್ ಯಾವುದೇ ನಿರ್ಧಾರ ತಗೊಂಡ್ರು ಅದ್ ಸರಿಯಾಗೇ ಇರುತ್ತೆ ಕಣೋ. ಈಗಾಗ್ಲೇ ನನ್ ಮಗ ತುಂಬಾ ಸಲ ಅರ್ಥ ಮಾಡ್ಕೊಂಡಿದ್ದಾನೆ ಜಾನಕಿ. ಅದಕ್ಕೆ ಪ್ರತಿಫಲ ಕೂಡ ಅನುಭವಿಸ್ತಾ ಇದ್ದಾನೆ. ಇನ್ಮೇಲಾದ್ರೂ ರಾಜು ನಿರ್ಧಾರಕ್ಕೆ ಅಡ್ಡಿ ಮಾಡದೇ ಇದ್ರೆ ಒಳ್ಳೆಯದು. ಅತ್ತೆ, ಇವ್ರ ನಿರ್ಧಾರ ತಗೊಳ್ಳೋದು ಸರಿನೇ, ಆದ್ರೆ ನಾನು ಕೂಡ ಅವಳು ಹೆತ್ತ ತಾಯಿ ತಾನೆ. ಅವಳ ಮದುವೆ ವಿಷಯದಲ್ಲಿ ನಿರ್ಧಾರ ತಗೊಳ್ಳೋ ಹಕ್ಕು ನನಗೂ ಕೂಡ ಇದೆ ಅಲ್ವಾ? ಏನಾಯ್ತಮ್ಮ? ರಾಜಲಕ್ಷ್ಮಿ ಮದುವೆ ವಿಷಯದಲ್ಲಿ ತಾನು ನಿರ್ಧಾರ ತಗೊಳ್ಳೋ ಜವಾಬ್ದಾರಿ ತನಗೂ ಇದೆ ಅಂತ ನೆನಪು ಮಾಡ್ತಿದ್ದಾಳೆ ಜಾನಕಿ. ಜಾನಕಕ್ಕ ನ್ಯಾಯ ಧರ್ಮದ ಬಗ್ಗೆ ಮಾತಾಡ್ತಿದಾರಲ್ಲ, ಇನ್ನೇನ್ ಸಮಸ್ಯೆ ತಂದಿಡ್ತಾರೋ ಏನೋ. ಬರ್ತಾ ಬರ್ತಾ ಅದಕ್ಕೆ ಧೈರ್ಯ ಜಾಸ್ತಿ ಆಗ್ತಿದೆ. ಅಣ್ಣನ್ಗೆ ಎದುರುತ್ರ ಕೊಡ್ತಾ ಇದ್ದಾಳೆ. ಅಷ್ಟೇ ಅಲ್ವಮ್ಮ, ಅದಕ್ಕೆ ಕೇಳಿರೋದ್ರಲ್ಲೂ ನ್ಯಾಯ ಇದೆಯಲ್ಲಮ್ಮ. ಜಾನಕಮ್ಮ ಅವಸರಪಟ್ಟು ಮಾತಾಡೋ ವ್ಯಕ್ತಿ ಕೂಡ ಅಲ್ಲ. ಒಬ್ಬ ತಾಯಿಯಾಗಿ ತನ್ನ ಅಭಿಪ್ರಾಯ ಹೇಳಿದಾಳೆ. ಸರಿ, ಅವಳ ತಂಗಿಗೆ ಮಾತು ಕೊಡಬೇಕಾದ್ರೆ ಯಾರನ್ನ ಕೇಳಿದ್ಲು?
ತನ್ನ ತಂಗಿ ಮಗಳು ಈ ಮನೇಲಿರೋದಕ್ಕೆ ಯಾರನ್ನ ಕೇಳಿ ನಿರ್ಧಾರ ತಗೊಂಡ್ಲು? ಒಂದು ಹೆಣ್ಣಿನ ಜವಾಬ್ದಾರಿ ತಗೊಳಕ್ ಮುಂಚೆ ಗಂಡನಾಗಿ ನನ್ನ ಅಭಿಪ್ರಾಯ ಏನು ಅಂತ ತಿಳ್ಕೊಂಡ್ಲ. ಇದಕ್ಕೆಲ್ಲ ಕಾರಣ ಯಾರು ಅಂತ ಎಲ್ರಿಗೂ ಗೊತ್ತು. ಈ ಮನೇಲಿ ತಪ್ಪು ನಡೆಯೋದಿಲ್ಲ ಅಂತ, ಯಾವ ನಷ್ಟನೂ ಆಗಕ್ ಬಿಡಲ್ಲ ಅಂತ, ರಾಜಲಕ್ಷ್ಮಿ ವಿಷಯದಲ್ಲಿ ಯಾವುದೇ ತಪ್ಪು ಆಗಲ್ಲ ಅಂತ ಹೇಳಿದ್ಲು. ಅದನ್ನ ರಾಜು ಈಗ್ಲೇ ಮಾಡ್ತಿದ್ದಾನೆ. ಅದ್ರಲ್ಲಿ ತಪ್ಪೇನಿದೆ ಜಾನಕಿ? ಸರಿ, ನಿರ್ಧಾರ ನಿನ್ಗೆ ಬಿಟ್ಟಿದ್ದಾನಲ್ವಾ? ನೀನೇ ಯೋಚನೆ ಮಾಡಿ ನಿನ್ ನಿರ್ಧಾರ ಹೇಳು. ಚೆನ್ನಾಗಿ ಯೋಚನೆ ಮಾಡಿ ಹೇಳತ್ತಿಗೆ. ಯಾಕಂದ್ರೆ ಈಗಾಗ್ಲೇ ಅಣ್ಣ ಒಂದ್ ವಿಷಯದಲ್ಲಿ ತುಂಬಾ ನೋವು ಪಡ್ತಾ ಇದ್ದಾನೆ. ನಂಗಂತೂ ಅತ್ತೆಯವರು ಭಾವನವರು ಹೇಳಿದ್ದೆ ಕರೆಕ್ಟ್ ಅನ್ಸ್ತಿದೆ. ನಿರ್ಧಾರ ತಿಳಿಸು ಅಂತ ಹೇಳಿದ್ದು ನಿನಗಲ್ಲ. ಅರ್ಥ ಆಯ್ತು ಬಿಡಿ. ಬನ್ನಿ ಅತ್ಗೆ, ನಾವು ಹೋಗೋಣ. ಅದಕ್ಕೆ ಚೆನ್ನಾಗಿ ಯೋಚನೆ ಮಾಡಿ ನಿಮ್ ನಿರ್ಧಾರ ತಿಳಿಸಿ. ಅತ್ತೆ, ನಿಮ್ ಮಾತು ಕೇಳಿ ಮಾವ ಕನ್ವಿನ್ಸ್ ಆಗಿದ್ದಾರೆ. ಅದಕ್ಕೆ ನಿರ್ಧಾರನ ನಿಮಗೆ ಬಿಟ್ಟಿದ್ದಾರೆ. ಇಲ್ಲೋಡ್ರಿ ಅಕ್ಕ, ಅಕ್ಕ ಏನ್ ಯೋಚನೆ ಮಾಡಿದ್ರಿ? ಅಣ್ಣ ಅತ್ಗೆನ ಕರ್ಕೊಂಬ ಅಂತ ಹೇಳಿದ್ದು ಅವ್ರ ನಿರ್ಧಾರ ಕೇಳಕ್ಕಲ್ಲ. ಸ್ವಲ್ಪ ಹೊತ್ತಲ್ಲಿ ಈ ಮನೆ ವಾತಾವರಣ ಅಕ್ಕ ಹೇಳೋ ನಿರ್ಧಾರದ ಮೇಲೆ ಇರುತ್ತಲ್ವಾ, ಅದಕ್ಕೆ ಏನ್ ನಡೆಯುತ್ತೋ ಮೊದ್ಲೇ ತಿಳ್ಕೊಳ್ಳೋಣ ಅನ್ಕೊಂಡೆ. ನೀನ್ ಬೇಕಾಗಿರೋ ವಿಷಯಗಳು ಮಾತ್ರ ತಿಳ್ಕೊ, ಬೇಡದಿರೋದೆಲ್ಲ ನಿಂಗೆ ಯಾಕೆ? ಅರ್ಥ ಆಯ್ತಾ ನಾನು ಹೇಳಿದ್ದು? ಶಿವರಾಜು, ಈಗ ಅವ್ರು ಏನ್ ಕೇಳಿದ್ರಂತ ಬೈತಿದ್ಯಾ? ಪಾರ್ವತಿ, ನೀವು ಹೋಗಿರಿ, ನಾನ್ ಬರ್ತೀನಿ. ಸರಿ ಅಕ್ಕ. ಸರಿ ಅದ್ಕೆ ಬನ್ರಿ. ಶ್ರೀರಾಮಚಂದ್ರ, ನೀನೇ ಈ ಸಮಸ್ಯೆಯಿಂದ ನನ್ನನ್ನ ಪಾರ್ ಮಾಡಬೇಕು ತಂದೆ. ಹೇಳಬೇಕು ಅಂದ್ಕೊಂಡಿದ್ದೇನ ಖಂಡಿತವಾಗ್ಲೂ ಹೇಳ್ತೀನಿ. ನನ್ನ ಈ ನಿರ್ಧಾರನ ಯಾರೋ ಅಪಾರ್ಥ ಮಾಡ್ಕೊಳ್ದಿರೋ ಹಾಗೆ ನೀನೇ ನೋಡ್ಕೋಬೇಕು ತಂದೆ, ನೀನೇ ನೋಡ್ಕೋಬೇಕು.